ನಮ್ಯಾಕೆ ಯಾಕೆ ಸರ್ ಇಷ್ಟೊಂದು ಕೋಪದಾಗಿದ್ದೀರಾ? ಇನ್ಯಾರ ಮೇಲೆ ಕೋಪ ಮಾಡ್ಕೊಳ್ಳಿ ಕಮಲಿ ಅವರೇ? ಅಲ್ಲ, ನಾನು ಅಷ್ಟು ಹೇಳಿದ್ರು ಅನಿಕಾ ಸೀತೆ ಅಂತ ಅಂದಿದ್ದಕ್ಕ ಗೊತ್ತಿದ್ರು ಹೀಗೆ ಮಾಡಿದಿರಲ್ಲ. ನನಗೆ ಅನಿಕಾ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ ಅಂತದ್ರಲ್ಲಿ. ಸರ್, ನಾನು ಆವಾಗ್ಲೇ ಹೇಳಿದ್ನಲ್ಲ, ಮನೆ ಇಸ್ಯಾನ. ಇಟ್ಸ್ ನಾಟ್ ಜಸ್ಟ್ ದಟ್ ಕಮಲಿ ಅವರೇ. ನನ್ಗೆ ರಾಮನ್ ಪಾತ್ರ ಮಾಡೋದಕ್ಕೆ ಇಷ್ಟ ಇಲ್ಲ. ಸರ್ ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ಕಾಲೇಜ್ 50ನೇ ವರ್ಷದ ವಾರ್ಷಿಕೋತ್ಸವ. ನಾವೆಲ್ಲರೂ ಸೇರಿ ಇದನ್ನ ಚೆಂದಾಗಿ ಮಾಡಬೇಕು. ನೀವೇ ಈ ಥರ ಆಟ ಮಾಡಿದ್ರೆ ಆಟ ಅಲ್ಲ ಸರ್. ನಾವೆಲ್ಲರೂ ಅನಿಕಂಗೆ ಸಪೋರ್ಟ್ ಮಾಡಿದ್ರೆ ಅವಳು ದಿಟ್ವಾಲು ಬದಲಾಯ್ತಾಳೆ. ಒಂದ್ಕಿತ ಯೋಚನೆ ಮಾಡಿ ನೋಡಿ. ಓಕೆ, ನೀವು ಹೇಳೋದೇನೋ ಸರಿ. ನಾನೊಂದು ಹೇಳ, ನೀವ್ಯಾಕೆ ಸೀತೆ ಪಾತ್ರ ಮಾಡಬಾರ್ದು? ಸರ್, ಅದಕ್ಕೆ ಭಾಷೆ ಸ್ಪಷ್ಟವಾಗಿರ್ಬೇಕು. ಸೀತೆ ಏನ್ ಹಳ್ಳಿ ಹೆಣ್ಣ ಹೇಳಿ? ಹಳ್ಳಿ ಒಳಗಿದ್ರೆ ಇನ್ನೂ ಅಂದವಾಗಿರ್ತಾ ಇದ್ಲು ಏನೋ. ಏನು? ಏನಿಲ್ಲ ಸರ್, ನಾನು ನೀವ್ನಲ್ಲ ಸರ್, ನಾ ಎಲ್ಲ ನೋಡ್ಕತೀನಿ. ನೀವು ಸಪೋರ್ಟ್ ಮಾಡಿ ಅಟ್ಟೆಯ, ಸರಿನಾ? ಏನಾಗಬೇಕಿತ್ತು? ಅನಿಕಾ, ನಾನು ನಿನ್ನ ಹತ್ರ ಆ ಥರ ನಡ್ಕೋಬಾರ್ದಿತ್ತು. ಆದರೆ ಏನು ಮಾಡೋದು, ನನ್ನ ಹತ್ರನೂ ದುಡ್ಡಿರಲಿಲ್ಲ. ನಾನು ಬಸ್ಸಲ್ಲಿ ಬರದೆ ನಡ್ಕೊಂಬಂದೆ ಗೊತ್ತಾ. ಅದರಲ್ಲಿ ಬೇರೆ ನೀನೇನಾದರೂ ಹೆಲ್ಪ್ ಕೇಳಿದ್ರೆ ನನಗೆ ಧರ್ಮ ಸಂಕಟ ಆಗತ್ತೆ ಅಂತ ನಾನು ಈ ರೀತಿ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ. ಅನಿಕಾ, ವೆರಿ ಸಾರಿ. ಬಾ ಕೂತ್ಕೋ. ಕಾಫಿ ಕುಡಿತೀಯಾ? ಅನಿಕಾ, ನಿಂಗೆ ನನ್ನ ಮೇಲೆ ಕೋಪನೇ ಇಲ್ವಾ? ನನ್ನ ಫ್ರೆಂಡ್ ಕಣೆ ನೀನು, ನನ್ನ ಥರನೇ ಇರ್ತೀಯ. ಐ ಅಂಡರ್ಸ್ಟ್ಯಾಂಡ್. ಅಲ್ಲ ಅನಿಕಾ, ಈಗ ಆ ಕಮ್ಲಿನೇ ಫ್ರೆಂಡ್ ಮಾಡ್ಕೊಂಡಿದ್ಯಲ್ಲ, ಅದು ಹೇಗೆ ಅಂತನಾ ಯಾಕೆ ಅಂತನಾ? ನಿನ್ನ ಸ್ಟೇಟಸ್ಗೆ ಸೂಟ್ ಆಗ್ತಾಳಾ ಅಂತ. ಅವಳು ನಿನಗೆ ಮಾಡಿದ ಅವಮಾನಗಳನ್ನೆಲ್ಲ ಮರ್ತೋದ್ಯಾ ಅನಿಕಾ? ತುಂಬ ಬದಲಾಗಿದ್ಯಾ. ಕೊಟ್ಟಿದ್ದನ್ನ ಮರಿಬೋದು, ಆದರೆ ತಗೊಂಡಿದ್ದನ್ನ ಈ ಅನಿಕಾ ಮಹಾಜನ್ ಯಾವತ್ತೂ ಮರೆಯಲ್ಲ. ಹಾಗೆ ನನ್ನದು ಅಂತ ಒಂದ್ಸಲ ಡಿಸೈಡ್ ಆದರೆ
ಆ ದೇವ್ರೆ ನನ್ನ ಎದುರಿಗೆ ನಿಂತರು ಬಿಟ್ಕೊಡಲ್ಲ. ಆದರೆ ಇವಳು ನನ್ನ ಎದುರೇ ನನ್ನ ಬಾಯ್ ಫ್ರೆಂಡನ್ನ ಬುಟ್ಟಿಗೆ ಹಾಕೋತಿದ್ದಾಳೆ. ಅವಳ ಬೆನ್ನಿಗೆ ಹೇಗೆ ಚೂರಿ ಹಾಕ್ತೀನಿ ಅಂತ ನೋಡ್ತಾ ಇರು. ನನ್ನನ್ನು ಕತ್ತೆ ಥರ ದುಡಿಸ್ಕೊಂಡಿದ್ದಕ್ಕೆ ಅವನಿಗಿದೆ ಪನಿಷ್ಮೆಂಟ್. ನಿಂಗೆ ಅದೇನ್ ಹಂಗ ಕಳಿಸ್ತಿದ್ಯಾ? ಕಳ್ಸಿಲ್ಲ ಕಣಮ್ಮಿ, ರಾಕ್ಷಸಿ ಪಾತ್ರನ ಹೆಂಗೆಲ್ಲ ಮಾಡ್ಬೋದು ಅಂತ ನೋಡ್ತೀವ್ನಿ. ಕಮಲಿ ಹಿಂಗ್ ನಗ್ಬೋದಲ್ವಾ? ಕಮಲೆ, ನಿಂಗೆ ಕೆಂಪ ಎಲ್ಲೋಗಿದ್ದೆ ನೀನು? ನಾಟಕದ ಆಡಿಷನ್ ತವಾನು ಬರ್ಲಿಲ್ಲ, ಕ್ಯಾಂಟೀನಾಗೂ ಇರ್ಲಿಲ್ಲ, ಏನಾಯ್ತು? ಹನುಮಂತನ್ ರೋಲ್ಗೆ ನಿನ್ನೆ ಹಾಕೊಳ್ಳುಮ್ಮ ಅಂತ ರಾಮನಾರಾಯಣ್ ಸರ್ ಹೇಳ್ತಿದ್ರು. ನೀನ್ ಎಲ್ಲಿ ಹೋಗಿದ್ದೆ ಅಣ್ಣಯ್ಯ? ಕೆಂಪಣ್ಣ, ಕೆಂಪ ಏನಾಯ್ತು? ಎಲ್ಲಿ ಕೈ ತೋರ್ಸು. ಏನಿಲ್ಲ, ಏನಾಗಿಲ್ಲ. ತೋರ್ಸು ಅಂದೆ. ಇಷ್ಟೊಂದು ತರ್ಚ್ಕೊಂಡಾಯ್ತಲ್ಲ ಕೆಂಪ, ಎಲ್ ಬಿದ್ದೆ? ಏನಿಲ್ಲ ಕಮಲಿ, ಅದು ಇಲ್ಲೇ ಏನೋ ಮಾಡಕ್ ಹೋಗಿರ್ತಾನೆ. ಏನಾಯ್ತು? ಯೋಳ್ ಕೆಂಪಣ್ಣ, ಯಾಕೆ ಹಿಂಗ್ ಗರ ಬರ್ದೋರ್ ತರ ನಿಂತಿದ್ಯಾ? ಎಲ್ಲೋಗಿದ್ದೆ? ಏನಾಯ್ತು? ಹೆಂಗ್ ಹೇಳಿ ಕಮಲಿ? ನಾನ್ ನಿಮ್ಮ ಅವ್ವನ್ ತಡೆಯಕ್ ಹೋಗಿ ಬಿದ್ದಿ ಅಂತ ಹೆಂಗ್ ಹೇಳಿ? ಕೆಂಪ, ಅದು ಸಿನಿಮಾ ಪೋಸ್ಟ್ ನೋಡ್ಕೊಂಡು ಬರ್ತಿದ್ದ, ಬಿದ್ದ. ಅಷ್ಟೇ ಅಷ್ಟೇ. ಮೈ ಮ್ಯಾಗ ಜ್ಞಾನ ಇರಲಿಲ್ಲ ನಿಂಗೆ? ಅಂತದ್ ಏನ್ಲಾಯ್ತಾ ಪೋಸ್ಟರ್ ಅಲ್ಲಿ? ನಿಂಗಿ ಮೊದ್ಲು ಬ್ಯಾಂಡೇಜ್ ತಕಬ್ಬ. ಕೆಂಪಣ್ಣ, ಒಂದ್ ಸಮಾಧಾನ ಏನು ಅಂದ್ರೆ ಸರೋಜಕ್ಕ ಆರಾಮಾಗವ್ರೆ ಅಂತ ಗೊತ್ತಾಯ್ತು. ಆದಷ್ಟು ಬಿರ್ನಿ ಅವ್ರನ್ನ ಕರ್ಕೊಂಬಂದು ನೀನ್ ಇದ್ರಿಗೆ ನಿಲ್ಲಿಸ್ತೀನಿ ಕಣಮೆ. ನಂಗೇನಾದ್ರೂ ಆಗ್ಲಿ, ನಾನು ಅವನ್ನ ಕರ್ಕೊಂಬಂದೇ ಬರ್ತೀನಿ. ಹಲೋ ಸರ್, ಈಗಷ್ಟೇ ತಾನೇ ಒಡವೆಗಳನ್ನ ಇಟ್ಟಿರೋದು. ಇಷ್ಟೊಂದು ಇಂಟ್ರೆಸ್ಟ್ ಹೇಳಿಬಿಟ್ರೆ ಹೇಗೆ ಸರ್? ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ನನ್ನ ಮಾತನ್ನು ಕೇಳಿ. ಹಲೋ ಹಲೋ ಸರ್, ಹಲೋ. ಅಯ್ಯೋ, ಈಡಿಯಟ್. ಮಾಮ್, ಆ ಗಿರ್ವಿ ಅಂಗಡಿಯವನು 60,000 ಕೇಳ್ತಿದ್ದಾನೆ. ಇನ್ನೂ 10,000ಕ್ಕೆ ಏನು ಮಾಡೋದು ಮಾಮ್? ಮಾಮ್,
ಎಷ್ಟು ಕೇಳಿಕೊಂಡ್ರು ಅವನು ಒಪ್ತಾನೆ ಇಲ್ಲ ಮಾಮ್. ಇಂಟ್ರೆಸ್ಟ್ ಅದು ಇದು ಅಂತ ಏನೇನೋ ಹೇಳ್ತಿದ್ದಾನೆ. ಈಗೇನು ಮಾಡೋದು ಮಾಮ್? ಮಾಮ್, ಏನ್ ಮಾಮ್ ಇದು? ನೋವಾಗ್ತಿದೆ ಗೊತ್ತಾ? ನೋವಾಗ್ಲಿ, ಎಲ್ಲ ನಿನ್ನಿಂದಾನೇ ಆಗ್ತಾ ಇರೋದು. ಅವ್ನು ಯಾವನೋ ತಲೆ ಕೆಟ್ಟವನು ರೆಮೋ ಅವತ್ತು ದುಡ್ಡು ಬೇಕು ಅಂತ, ಈಗ ಒಡವೆ ಬೇಕು ಅಂತಿದ್ದಾನೆ. ಅಂಥ ತಲೆ ತಿರ್ಕನಿಗೆ ನೀನು ಸಪೋರ್ಟ್ ಮಾಡ್ತೀಯಲ್ಲಮ್ಮ. ಅವನು ತುಂಬಾ ದೊಡ್ಡ ಆಕ್ಟ್ರು, ಅದು ಇದು ಹಾಗೆ ಹೀಗೆ ಅಂತ. ನಿಮ್ಗಳನ್ನ ನಂಬ್ಕೊಂಡ್ಬಿಟ್ರೆ ಗೌರಿನ ಹುಡ್ಕೋದು ಕೊನೆವರೆಗೂ ಕನ್ಸಾಗೆ ಉಳ್ಕೊಂಡ್ಬಿಡತ್ತಷ್ಟೇ. ಮಾಮ್, ನಿಮಗೆ ಆಕ್ಟರ್ಗಳ ಸೈಕಾಲಜಿನೇ ಅರ್ಥ ಆಗಲ್ಲ. ಬೇಡ ಊರ್ಮಿ, ಸುಮ್ಮನಿದ್ದು ಬಿಡು. ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿ. ಮಾಮ್, ಅವನು ತುಂಬಾ ಒಳ್ಳೆ ನಟ ಅನ್ಸುತ್ತೆ, ಆದ್ರೆ ಮೂಡಿ ಅಷ್ಟೇ. ಈ ಆಕ್ಟರ್ಗಳೇ ಹಾಗೆ, ಅವನ ಮನಸ್ಸು ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರೋದೇ ಇಲ್ಲ. ಕ್ಯಾರೆಕ್ಟರ್ ಇಂದ ಕ್ಯಾರೆಕ್ಟರ್ಗೆ ಜಂಪ್ ಆಗ್ತಾನೆ ಇರ್ತಾರೆ. ಅದೇ ಕೋತಿ ತರ ಅಲ್ವಾ? ಮಾಮ್ ನೋಡಿ, ನೀವೇ ಯೋಚನೆ ಮಾಡಿ. ನಾವು ಎಷ್ಟು ವರ್ಷದಿಂದ ಆ ಗೌರಿನ ಹುಡುಕ್ತಾ ಇದ್ದೀವಿ. ಇಷ್ಟು ವರ್ಷ ನಮಗೆ ಸಿಗ್ಲಿಲ್ಲ, ಆದರೆ ಅವನು 18 ವರ್ಷದಿಂದ ಅವಳನ್ನ ನೋಡ್ತಾ ಇದ್ದೀನಿ, ದಿನ ನೋಡ್ತಾ ಇದ್ದೀನಿ, ಅವಳನ್ನ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ. ಇವನೇ ತಾನೇ ಮೊದಲನೇ ವ್ಯಕ್ತಿ ಹಾಗೆ ಹೇಳಿರೋನು. ಅವನು ಅಷ್ಟು ಸುಲಭವಾಗಿ ಬಿಟ್ಬಿಡೋಕ್ಕಾಗತ್ತಾ ಮಾಮ್? ಯೋಚನೆ ಮಾಡಿ, ನನ್ನ ಮಾತನ್ನ ಕೇಳಿ. ಅವನು ಹೇಳ್ದಾಗ ಕೇಳ್ಬಿಡೋಣ. ಗೌರಿ ಖಂಡಿತವಾಗ್ಲೂ ಸಿಗ್ತಾಳೆ, ಬಿಲೀವ್ ಮೀ. All it takes, fall in love with me. ಸಾರಿ ಅಜ್ಜಿ. ಪರವಾಗಿಲ್ಲ ಬಿಡಮ್ಮ. ನಾನು ಸಾರಿ ಹೇಳಿದ್ದು ಇದಕ್ಕಲ್ಲ, ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ. ಹೌದು ಅಜ್ಜಿ, ನಿಮಗೆ ಗೊತ್ತು, ಚಿಕ್ಕ ವಯಸ್ಸಿಂದನೂ ನಾನು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದವಳೇ ಅಲ್ಲ. ಯಾವುದನ್ನು ಜಾಸ್ತಿ ಶೇರ್ ಕೂಡ ಮಾಡ್ಕೊಂಡಿಲ್ಲ. ಐ ವಾಸ್ ಆಲ್ವೇಸ್ ಅಂಡರ್ ದ ಇಂಪ್ರೆಷನ್ ದ್ಯಾಟ್ ನಿಮಗೆ ನಾನಂದರೆ ಇಷ್ಟನೇ ಇಲ್ಲ, ನೀವು ಯಾವತ್ತೂ ನನ್ನ ಪ್ರೀತಿನೇ ಮಾಡಲ್ಲ, ನನ್ನ ಬಗ್ಗೆ ಕೇರೇ ತಗೊಳ್ಳಲ್ಲ ಅಂತ. ನನ್ನನ್ನು ಮನೆಯಿಂದ ಆಚೆ ಹಾಕಿದಾಗಂತೂ ನಾನು ತುಂಬಾ ಸಿಟ್ಟು ಮಾಡ್ಕೊಂಡಿದ್ದೆ. ಬಟ್ ಈಗ ನನಗೆ ಅರ್ಥ ಆಗ್ತಿದೆ, ಐ ವಾಸ್ ರಾಂಗ್. ನೀವು ಮಾಡಿದ್ದೆಲ್ಲ ನನ್ನ ಒಳ್ಳೆದಕ್ಕೆ ಅಂತ ನನಗೆ ಈಗ ಗೊತ್ತಾಗ್ತಿದೆ ಅಜ್ಜಿ. ಮತ್ತೆ ಕಮಲಿನ ನೀವು ಯಾಕೆ ಅಷ್ಟು ಇಷ್ಟಪಡ್ತೀರಾ ಅಂತನೂ ಅರ್ಥ ಮಾಡ್ಕೊಂಡೆ ಅಜ್ಜಿ. ಕಮಲಿ, ಶಿ ಇಸ್ ಅ ಜೆಮ್. ಅವಳು ನಿಜವಾಗ್ಲೂ ತುಂಬಾನೇ ಒಳ್ಳೆಯವಳು ಅಜ್ಜಿ. ನಾನು ಕೊಡ್ಬೇಕಾದಂಥ ದುಡ್ಡನ್ನ ಇವತ್ತು ಅವಳೇ ಕೊಟ್ಬಿಟ್ಲು ಅಜ್ಜಿ. ಹ್ಞೂ ಅಜ್ಜಿ, ನಾನು ಮತ್ತೆ ಕಮಲಿ ಈಗ ಫ್ರೆಂಡ್ಸ್ ಆಗಿದ್ದೀವಿ. ನನ್ನ ನಾಟಕದಲ್ಲಿ ಸೀತೆ ರೋಲ್ ಮಾಡೋಕ್ಕೂ ಕಾರಣ ಕಮಲಿನೇ ಅಜ್ಜಿ. ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದ, ನೀವು ನನಗೆ ಕಲಿಸಿರೋ ಪಾಠದಿಂದ. ಎಲ್ರಿಗೂ ಬದಲಾಗೋದಕ್ಕೆ ಆ ದೇವರು ಅವಕಾಶ ಕೊಡ್ತಾನಮ್ಮ. ಆ ಅವಕಾಶ ನಿನ್ಗೆ ಈಗ ಸಿಕ್ಕಿದೆ, ಒಳ್ಳೇದಾಗ್ಲಿ. ಹಳೆದನ್ನೆಲ್ಲ ಮರೆತು ಹೊಸ ಲೈಫ್ ಶುರು ಮಾಡು, ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಜ್ಜಿ. ಹೊಸ ಲೈಫೇ ಶುರು ಮಾಡಿದ್ದೀನಿ ಅಜ್ಜಿ. ವೇಟ್ ಆ್ಯಂಡ್ ವಾಚ್ ದ ಫನ್. ಹಲೋ ಅಮ್ಮ, ಹಬ್ಬ ಜೋರ ಊರಿನಲ್ಲಿ. ಹ್ಯಾಪಿ ಸಂಕ್ರಾಂತಿ. ಹಾ, ನಂಗೂ ನೀನು ನೋಡಬೇಕು ಅಂತ ತುಂಬಾ ಆಸೆ ಇದೆ.
ಆದ್ರೆ ಏನ್ ಮಾಡೋದು, ಒಂದೇ ದಿನ ರಜಾ ಇರೋದು. ಎನಿವೆ ಹ್ಯಾಪಿ ಸಂಕ್ರಾಂತಿ. ಅಣ್ಣ ಹೇ ಕೆಂಪ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕಣ. ತಮಗೂ ಕೂಡ ಅಣ್ಣ ಸಂಕ್ರಾಂತಿ ಶುಭಾಶಯಗಳು. ಥ್ಯಾಂಕ್ ಯು ಕೆಂಪ. ಕಮ್ಲಿ ಅವ್ರಿಗೆ ಫೋನ್ ಕೊಡ್ತೀಯಾ? ವಾ ಸೂಪರ್. ಆಡಿಷನ್ ಅಲ್ಲಿ ಅನಿಕೆಗೆ ಶೀತ ಪಾತ್ರ ಕೊಟ್ಟಿದ್ದಕ್ಕೆ ಕಮಲಿ ಮೇಲೆ ಬೇಸರ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಹಾ ಪರವಾಗಿಲ್ಲಣ್ಣ, ವಿಶ್ ಮಾಡಕ್ಕೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಹಾ, ವಿಶ್ ಮಾಡೋದಕ್ಕೆ ಫೋನ್ ಮಾಡಿದೆ. ಆದ್ರೆ ಕಮ್ಲಿ ಅವ್ರ ಮೇಲೆ ಈಗಲೂ ಕೋಪ ಇದೆ. ಹಬ್ಬದ ದಿನ ವಿಶ್ ಮಾಡದೆ ಇರೋದಕ್ಕೂ ಆಗ್ತಾ ಇಲ್ಲ. ಓ ಅರ್ಥ ಆಯ್ತು ಕಣಣ್ಣ, ಅರ್ಥ ಆಯ್ತು. ಇಲ್ಲೇ ಇರಬೇಕು, ಕೊಡ್ತೀನಿ ರೀ ಅಣ್ಣ, ಇಲ್ಲೇ ಇವ್ರಿಗೆ ಕೊಡ್ತೀನಿ. ನಮ್ಮೂರ್ನಾಗೆ ಈ ಹಬ್ಬ ಹೆಂಗಿರ್ತಿತ್ತಲ್ವಾ? ಹೇ ಕೆಂಪ, ಬೇಡ, ಕಮ್ಲಿ ಅವ್ರೇನೋ ಮಾತಾಡ್ತಿದಾರೆ, ಕೇಳಿಸ್ಕೊಳ್ಳೋಣ ಇರೋ. ರಾಗಿ ಕಂಡಕ್ ಪೂಜೆ, ಅವನ್ ಕೈ ಸಿಹಿ ಊಟ, ರಂಗಣ್ಣನ ಗಾಡಿಯಾಗೆ ಪಂದ್ಯ, ಎತ್ತಿನ ಗಾಡಿ ರೇಸು, ರಾತ್ರಿ ಕಿಚಾಯಿಸೋದು. ಆದ್ರೆ ಇಲ್ಲಿ ನೋಡು, ಎಲ್ರು ಬರೀ ಫೋನಾಗೆ ವಿಸ್ ಮಾಡ್ಕೊಂಡು ಹಬ್ಬದ ಆಚರಣೆ ಅಂತಾರೆ. ನಿಜವಾದ ಹಬ್ಬ ಅಂದ್ರೆ ಬೇಳೆಗಳಿಗೆ ಪೂಜೆ ಮಾಡಿ ರೈತರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದಲ್ವಾ? ಹೋಲಿ ಬಿಡು ನಿಂಗೆ, ನೀನು ನಿನಗ್ ನಾನು ವಿಸ್ ಮಾಡ್ಕೊಂಡು ಸುಮ್ಕೆನೆ ಆಗ್ಬೇಕು ಅಟ್ಟೆಯ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಂಗೂ ಕಮ್ಲಿ. ಕೆಂಪ, ಕಮ್ಲಿ ಅವ್ರಿಗೆ ಫೋನ್ ಕೊಡೋದೇನು ಬೇಡ. ಕೆಂಪ, ಹಾ ನಾನು ಹೇಳ್ದಂಗೆ ಮಾಡು. ಸರಿ.